ಚಿತ್ರದುರ್ಗ ಬೃಹನ್ಮಠದ ಮುರುಘಾ ಶರಣರು ಪೋಕೋ ಕೇಸ್ನಲ್ಲಿ ಬಂಧಿತರಾದ ನಂತರ ಆ ಕೇಸು ಇಲ್ಲಿ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ 27/2/2024 ಇಸ್ವಿಯೊಳಗೆ ಸಂಪೂರ್ಣವಾಗಿ ಶಿವಮೂರ್ತಿ ಶರಣರಿಗೆ ಮಠದ ಆಡಳಿತದಲ್ಲಿ ಮತ್ತು ಮಠದ ಅಧ್ಯಕ್ಷರಾಗಿ ಅವರ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ತಾತ್ಕಾಲಿಕ ತೆಗೆದುಹಾಕಿ ಅದಕ್ಕೊಂದು ಸರ್ಕಾರದಿಂದ ಒಂದು ಕಮಿಟಿಯನ್ನು ನೇಮಕ ಮಾಡಲು ಆದೇಶ ಮಾಡಿರುತ್ತೆ. ಅದರ ಪ್ರಕಾರ 1/4/20 ಮತ್ತು 24ರಲ್ಲಿ ಶ್ರೀ ಕಳಸದ್ದವರನ್ನು ಅಧ್ಯಕ್ಷತೆಯಲ್ಲಿ 3 ಜನ ಸದಸ್ಯರನ್ನು ಮಾಡಿರ್ತಾರೆ. ಅಲ್ಲಿಂದ ಚಿತ್ರದುರ್ಗ ಜಿಲ್ಲೆಯೊಳಗೂ ಸಹ ಈ ಶಿವಮೂರ್ತಿ ಶರಣರು ಯಾವುದೇ ಕಾರಣಕ್ಕೂ ಕೇಸಿಗೆ ಬಿಟ್ಟರೆ ಬೇರೆ ಇದಕ್ಕೆ ಬರುವಾಗಿಲ್ಲ. ಅವರು ದಾವಣಗೆರೆ ಶಿವಯೋಗಿ ಆಶ್ರಮದಲ್ಲೂ ಎಲ್ಲ ಇದ್ದಾರೆ. ಈಗಿದ್ದಾಗ ಇತ್ತೀಚೆಗೆ ಅನೇಕ ಕಡೆಗಳಲ್ಲಿ ಆಸ್ತಿ ಮಾರಾಟ ಆಗ್ತಿದೆ ಅಂತ ನಮ್ಗಳು ಗಮನಕ್ಕೆ ಬಂತು. ಆಗ ಇದೇ ರೀತಿ ಗಮನಕ್ಕೆ ಬಂದಾಗ ಪೋಕೋ ಪ್ರಕರಣದ ಬಿಡುಗಡೆ ಆಗೋದಕ್ಕಿಂತ ಮುಂಚೆ 30/9/25 ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಪತ್ರವನ್ನು ಶ್ರೀಮಾನ್ ಮಂಜುನಾಥ್ ಪವರ್ ಪಾರ್ಟಿಯನ್ನು ಮಂಜುನಾಥ್ ಬಿನ್ ಮರಿಯಪ್ಪ ಎಂಬುವರಿಗೆ ನಾಲ್ಕು ಸೈಟಿನ ಪವರ್ ಆಫ್ ಅಥಾರಿಟಿ ಪತ್ರವನ್ನು ಕೊಟ್ಟುಬಿಟ್ಟು ಅದನ್ನು ಕೊಟ್ಟಿರೋದು 30/9/25 ಕೊಟ್ಟಿರ್ತಾರೆ. ಅವಾಗಿನ್ನೂ ಪೋಕೋ ಪ್ರಕರಣದಿಂದ ಬಿಡುಗಡೆ ಆಗಿರಲ್ಲ. ಅದನ್ನು 6/10/25 ಆ 4 ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ. ಅದರ ಬೆಲೆ ಇವತ್ತಿನ ದಿವಸ ಒಬ್ಬೊಬ್ಬರು ಅನ್ನೋತಾರೆ ಹೇಳ್ತಾರೆ, ನಮಗೆ ಕಂಡಂಗೆ ಸುಮಾರು 2 ಕೋಟಿ ರೂಪಾಯಿ ಆಸ್ತಿ. ಅವ್ರಿಗೆ ಮಾರಾಟ ಮಾಡುವ ಯಾವ ಅಧಿಕಾರ ಇಲ್ಲ. ಮೇಲಾಗಿ ಅವರಿಗೆ ಸುಪ್ರೀಂ ಕೋರ್ಟು ಅವ್ರಿಗೆ ಏನು ಹೇಳಿದೆ ಅಂತಂದರೆ, ನಿಮ್ಗೆ ಯಾವುದೇ ಥರವಾದ ಮಠದ ವ್ಯವಹಾರಗಳಲ್ಲಿ ಭಾಗವಹಿಸೋಂಗಿಲ್ಲ, ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಆಗಿದ್ದು ಸಹ ನಾನೇ ಮಠದ ಪೀಠಾಧಿಪತಿ ಅಂತೇಳಿ ಈ ರೀತಿ ಅಕ್ರಮವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರಿ ಕಂಟೆಂಪ್ಟ್ ಕೋರ್ಟ್ ಆಗುತ್ತಿದ್ದು ಮೀರಿ ಈ ರೀತಿ ಮಾರಾಟ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದ್ದು ದೊಡ್ಡ ಒಂದು ಅಪರಾಧ ಆಗುತ್ತೆ. ಸುಮಾರು ಒಂದು 2 ಕೋಟಿ ರೂಪಾಯಿ ಅಷ್ಟು ಆಸ್ತಿ. ಇದೇ ರೀತಿ ಒಳಗೆ ಹರಿಯಾಣದಲ್ಲಿ ಮಾರಿದ್ದಾರೆ ಅಂತಾರೆ, ಕೆಲವರು ಇನ್ನೊಂದು ಕಡೆ ಅಂತಾರೆ. ಯಾಕೆಂದರೆ ಮಠದ ಆಸ್ತಿ ರಾಜ್ಯದ ತುಂಬ ಇದೆ. ಮಠದ ಆಸ್ತಿ ರಾಜ್ಯದ ತುಂಬ ಇರೋದ್ರಿಂದ ಎಲ್ಲೆಲ್ಲಿ ಏನೇನು ಮಾರಾಟ ಮಾಡಿದ್ದಾರೆ ಅನ್ನೋದು ನಮ್ಮೊಬ್ಬರು ಕೈಗೆ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಆದ್ದರಿಂದ ಇದನ್ನು ನಾವು ಶ್ರೀಮಾನ್ ಕಳಸದ್ದವ್ರ ಗಮನಕ್ಕೆ ಇವತ್ತು ನಾವು ತಂದ್ವಿ. ಕಳಸದ್ದವ್ರ ಗಮನಕ್ಕೆ ಕೊಟ್ಟಿದ್ದೀವಿ. ಅವ್ರಿಗೂ ಕೊಟ್ಟುಬಿಟ್ಟು ಕಳಸದವ್ರಿಗೆ ಕಾಪಿನೂ ಕೊಟ್ಟು ಅವ್ರಿಗೆಲ್ಲ ಹೇಳಿ ಬಂದಿದ್ದೀವಿ, ಇದು ಕೋರ್ಟಿಗೆ ಇದು ಕಂಟೆಂಪ್ಟ್ ಆಗಿದೆ, ನೀವು ಇವ್ರ ಮೇಲೆ FIR ಹಾಕಿ ದಾಖಲೆ ಆಕ್ಷನ್ ಕ್ರಮನೂ ತಗೊಬೇಕು ಮತ್ತು FIRನ ದಾಖಲೆ ಮಾಡಬೇಕು ಅಂತ. ಅಕಸ್ಮಾತ್ ಅವರು ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಆ ರೀತಿ ಏನಾದರೂ ಮಾಡಲಿಲ್ಲ ಅಂತಂದರೆ ಮುಂದಿನ ಕಾನೂನು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾಕೆ ಅಂತಂದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನಾನು ಒಬ್ಬ ಇಂಕ್ಲೂಡ್ ಆಗೋ ಒಂದು ಅವಕಾಶವೂ ನನಗೂ ಇದೆ, ಹಾಗೂ ಬಿಟ್ಟಿದ್ದೀನಿ, ಇದಾಗಿದೆ. ಆದ್ದರಿಂದ ನಾವೇ ಇದನ್ನು ಕೇಸ್ ಅವ್ರು ಏನಾದರೂ ಮಾಡೋದಿದ್ದ ಪಕ್ಷದಲ್ಲಿ ನಮ್ಮ ಹೋರಾಟ, ನಮ್ಮ ಕಾನೂನುಬದ್ಧವಾದ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು, ಇದು ಸುಪ್ರೀಂ ಕೋರ್ಟ್ನ ಕಂಟೆಂಪ್ಟ್ ಕೋರ್ಟ್ ಆಗಿರೋದ್ರಿಂದ ಇದು ಸರ್ಕಾರ, ಇವರು ಶ್ರೀಮಾನ್ ಕಳಿಸೋದಾರಾಗಲಿ ಇದನ್ನು ಸರ್ಕಾರಕ್ಕೆ ಕಳಿಸುವಂಥ ಅಧಿಕಾರ ಅವರಿಗಿಲ್ಲ. ಅವ್ರು ಏನೇ ಏನು ಅಧ್ಯಕ್ಷ ಇದ್ದಂಥ ಕಳಿಸೋದವರು ಏನೇ ಕಳಿಸಬೇಕಾಗಿದ್ದರೆ ಅದನ್ನು ಸುಪ್ರೀಂ ಕೋರ್ಟಿಗೆ ವರದಿ ಸಲ್ಲಿಸಬೇಕೇನ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸೋ ಅಧಿಕಾರ ಅವ್ರಿಗಿಲ್ಲ. ಅವ್ರು ಏನೇ ತೊಗೊಂಡ್ರೂ ಕ್ರಮ ತೊಗೊಂಡ್ರೆ FIR ಮಾಡಿಸಲೇಬೇಕು. ಕಾನೂನು ಪ್ರಕಾರ ನೋಡಿದ್ದಾರೆ. ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಟರೆ ಬೇರೆ ಅವಕಾಶ ಅವ್ರಿಗೆ ಇರೋದಿಲ್ಲ. ಸರ್ಕಾರಕ್ಕೆ ಅವ್ರು ಪತ್ರ ಬರೆಯೋದಾಗಲಿ ವ್ಯವಹಾರ ಮಾಡತಕ್ಕಂಥದ್ದು ಇಲ್ಲ. ಯಾಕೆ ಅಂದರೆ ಇದು ಸುಪ್ರೀಂ ಕೋರ್ಟ್ ನೇಮಕ ಮಾಡಿರೋದು. ಸರ್ಕಾರ ಜಸ್ಟ್ಲಕ್ಕೆ ಒಂದು ಮಧ್ಯಸ್ಥಿಕೆಗಾಗಿ ಒಂದು ಕಮಿಟಿಗೆ ಇದು ಮಾಡಿದ್ದೀವಿನ ಸಂಪೂರ್ಣ ಅಧಿಕಾರ ಸುಪ್ರೀಂ ಕೋರ್ಟ್ ಮೇಲುಸ್ತುವಾರಿಯಲ್ಲಿ ಇರೋದು ಈ ಕಮಿಟಿ. ಇವೇನಿದ್ರು ಸುಪ್ರೀಂ ಕೋರ್ಟಿಗೆ ವರದಿ ಮಾಡೋದು. ನಾವು ಮುಂದೆ 7ನೇ ತಾರೀಕು ನೆಕ್ಸ್ಟ್ ಮಂತ್ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಮೇಲೆ ಆಗ ಇದನ್ನು ನಾವು ಮಂಡಿಸ್ತೀವಿ. ಒಂದು ಬೆಳಗ್ಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಅದಕ್ಕೆ ದಾಖಲೆ ಸಮೇತ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದಾರೆ. ನಾವು ಈಗಾಗಲೇ ನಮ್ಮ ಶ್ರೀಮಠದ ಮತ್ತು ವಿದ್ಯಾಪೀಠದ ಕಾನೂನು ಸಲಹೆಗಾರನ ಕರೆದು ಪೂರ್ಣವಾಗಿ ವರದಿಯನ್ನು ಪಡೆದು ಅದಕ್ಕೆ ಅಗತ್ಯ ಕ್ರಮ ಏನೇನು ಬೇಕೋ ಅದನ್ನೆಲ್ಲ ಜರುಗಿಸಲಿಕ್ಕೆ ಇವತ್ತಿನ ಒಂದು ಆಡಳಿತ ಮಂಡಳಿ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಅದನ್ನು ತೀರ್ಮಾನವನ್ನು ಕೂಡ ನಾವು ಕಾನೂನು ಸಲಹೆ ರೂಪಕವಾಗಿ ಪಡೆದುಕೊಂಡೇ ನಾವು
ಅಗತ್ಯವಿದ್ದರೆ ನ್ಯಾಯಾಲಯದಲ್ಲೂ ಕೂಡ ನಾವು ಪ್ರಕರಣವನ್ನು ದಾಖಲೆ ಮಾಡಿ ಆಸ್ತಿ ಉಳಿಬೇಕು ಅನ್ನೋದು ಬಹಳ ಮುಖ್ಯ. ಶ್ರೀಮಠದ ಆಸ್ತಿ ಯಾವುದೇ ಕಾರಣಕ್ಕೂ ಪರಭಾರೆ ಆಗಬಾರ್ದು. ಮತ್ತು ನಾವು ನಾಳೆ ಪೇಪರಲ್ಲೂ ಮತ್ತು ತಮ್ಮ ಮೂಲಕವೂ ಹೇಳ್ತಾ ಇದ್ದೇವೆ, ಶ್ರೀಮಠದ ಆಸ್ತಿ ಯಾವುದೇ ಕಾರಣಕ್ಕೂ ಮಠದ ಆಡಳಿತ ಮಂಡಳಿಯ ಗಮನಕ್ಕೆ ಬಾರದೆ ಆ ಥರ ಏನಾದರೂ ಪರಭಾರೆ ಆಗಿದ್ದಲ್ಲಿ ಅದು ನೇರವಾಗಿ ಖರೀದಿದಾರೇ ಜವಾಬ್ದಾರರಾಗ್ತಾರೆ ಮತ್ತು ಅದಕ್ಕೆ ತಕ್ಕಂಥ ಎಲ್ಲ ಕಾನೂನಿನ ಕ್ರಮ ಕೂಡ ಅವರು ಎದುರಿಸಬೇಕಾಗ್ತದೆ ಕೂಡ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಗಮನಕ್ಕೆ ಬರಲಿಲ್ಲ ಏನಾಗ್ತದೆ, ಸುದ್ದಿ ಮೂಲಕ ಬರೋದು ಬೇರೆ, ದಾಖಲೆ ಮೂಲಕ ಬರೋದು ಬೇರೆ. ಇವತ್ತು ದಾಖಲೆ ಮೂಲಕ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ದಾಖಲೆ ಸಮೇತ ನಾವು ಖಂಡಿತ ಕ್ರಮ ಜರುಗಿಸ್ತೇವೆ. ಕೋರ್ಟ್ ಆರ್ಡರ್ ಆಗೋದಕ್ಕಿಂತ ಮುಂಚೆನೇ ಇದನ್ನು ಮಾರಾಟ ಮಾಡಿದ್ದಾರೆ. ಅದೇ ಹೇಳ್ತಾ ಇದ್ದೀನಲ್ಲ, ಅದೇ ಕಾನೂನು ಸಲಹೆ ಪಡೆದೇ ನಾವು ಮಾಡಬೇಕಾಗ್ತದೆ. ವೈಯಕ್ತಿಕವಾಗಿ ಅದಕ್ಕಿಂತ ಹೆಚ್ಚು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಏನೇ ಇದ್ದರೂ ಕೂಡ ದಾಖಲೆ ಸಮೇತ ಕಾನೂನಿನಲ್ಲಿ ಏನೋ ಅವಕಾಶ ಇದೆ, ಅದನ್ನು ಖಂಡಿತ ನಾವು ಕ್ರಮ ಜರುಗಿಸ್ತೇವೆ. ಪ್ರಕರಣ ಹೊರತುಪಡಿಸಿ ಬೇರೆ ಯಾವುದಾದ್ರು ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿದೆ ಸರ್? ಯಾವುದೇ ಪ್ರಕರಣ ಇರಲಿ, ಕಾನೂನಿನಲ್ಲಿ ಅವಕಾಶ ಇರುವಷ್ಟು ಬಿಟ್ಟರೆ ಬೇರೆ ಯಾರೇ ಆಗಲಿ, ಯಾರೇ ವ್ಯಕ್ತಿ ಆಗಲಿ, ಯಾಕಂದರೆ ಎಷ್ಟೋ ಕಡೆಗಳಲ್ಲಿ ಬಾಯಿ ಮಾತಿನಲ್ಲಿ ಪರಭಾರೆ ಆಗಿರೋ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ. ಅವೆಲ್ಲವನ್ನೂ ಕೂಡ ನಾವು ಪತ್ತೆ ಹಚ್ಚಿ ಈಗಾಗಲೇ ಕೆಲವು ಭಾಗದಲ್ಲಿ, ಉದಾಹರಣೆಗೆ ಕೊಡಗಿನಲ್ಲಿ ಆ ಥರ ಆಗಿರ್ತಕ್ಕಂಥ ಪ್ರಕರಣಗಳು ಬಂದು ಅವು ಕೂಡ ನಾವು ನ್ಯಾಯಾಲಯದಲ್ಲಿ ದಾಖಲೆ ಮಾಡಿದ್ದೇವೆ, ಪೊಲೀಸ್ ಕಂಪ್ಲೇಂಟ್ ದಾಖಲೆ ಮಾಡಿದ್ದೇವೆ, ಇಂಜೆಕ್ಷನ್ ತೊಗೊಂಡಿದ್ದೇವೆ, ಪೊಲೀಸ್ ಸಹಕಾರದೊಂದಿಗೆ ನಾವು ಫೆನ್ಸಿಂಗ್ ಮಾಡ್ತಾ ಇದ್ದೇವೆ. ಇವೆಲ್ಲವೂ ಕೂಡ ನಡೀತಾ ಇದೆ. ನಾವು ಪ್ರಚಾರ ಮಾಡಿ ಹೇಳಲಿಕ್ಕೆ ಆಗ್ತಾಯಿಲ್ಲ, ಬಟ್ ಆದಾಗ ಕೂಡ ದಾಖಲೆ ಕೂಡ ನಾವು ಮಾಡಿದ್ದೇವೆ. ಈಗಲೂ ಕೂಡ ನಮ್ಮ ಶ್ರೀಮಠದ ಆಸ್ತಿ, ರಾಜ್ಯದಂತ ಇರ್ತಕ್ಕಂಥ ಆಸ್ತಿ ಎಲ್ಲೆಲ್ಲಿದೆ ಅವೆಲ್ಲವನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಖಂಡಿತ ಮಾಡ್ತೇವೆ. ಥ್ಯಾಂಕ್ ಯು. ನಮಸ್ಕಾರ.